ಕಲ್ಕತ್ತಾದಲ್ಲಿ ಒಂದು ಕೊಲೆ ನಡೆಯಿತು. ಅದು ಯಾರ ಕೊಲೆ ಅಂತ ಹೇಳಿದರೆ, MBBS ಮಾಡಿ PG ಮಾಡ್ತಾ ಇರುವಂತಹ ಒಬ್ಬಳು ಹುಡುಗಿಯ 31 ವರ್ಷದ ಹುಡುಗಿಯ ಒಂದು ಕೊಲೆ. ಇದು ಕಲ್ಕತ್ತಾದಲ್ಲಿ ಆಯಿತು ಅಂತ ಹೇಳುವಂತಹ ಒಂದು ವಿಷಯದಲ್ಲಿ ಇಡೀ ದೇಶಾದ್ಯಂತ IMA ಅಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದಕ್ಕೆ ಪ್ರೊಟೆಸ್ಟ್ ಮಾರ್ಚ್ ಆಗಲಿ, ಆಮೇಲೆ ಮೀಟಿಂಗ್ ಆಗಲಿ ನಡೆಸಿ ನಾವೊಂದು ಪ್ರೊಟೆಸ್ಟ್ ಮಾಡಬೇಕು, ಒಂದು ದಿನ ಇಡೀ ಬಂದ್ ಮಾಡಬೇಕು ಅಂತ ಹೇಳುವಂಥ ಒಂದು ಕರೆ ಕೊಟ್ಟಿತು. ಈ ಕರೆಗೆ ಎಲ್ಲ ಸಿಸ್ಟಮ್ನವರಾಗಲಿ, ಆಯುರ್ವೇದ, ಹೋಮಿಯೋಪತಿ ಆಗಲಿ ಪ್ರತಿಯೊಬ್ಬರು ಸೇರಿಕೊಂಡರು. ಆಮೇಲೆ ಈ ವಿಷಯವನ್ನು ಅಲ್ಲಿ ಚರ್ಚೆ ಮಾಡಲಾಗಿತ್ತು. ಈ ವಿಷಯವನ್ನು ನಾವು ಒಂದು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ. ಇದರಲ್ಲಿ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಒಂದು MBBS ಅನ್ನು ಸೇರಬೇಕಂದ್ರೆ ನೀಟ್ ಅನ್ನೋ ಎಕ್ಸಾಮನ್ನು ಬರೀಬೇಕು. ಇದಷ್ಟು ಸುಲಭದ ವಿಷಯ ಅಲ್ಲ. ಎಷ್ಟೋ ಲಕ್ಷಗಟ್ಟಲೆ ಹುಡುಗರು ಸೇರಿ ಒಂದು ಎಕ್ಸಾಮನ್ನು ಬರೆಯುವಾಗ ತುಂಬ ಬಹು ಸಣ್ಣ ಪ್ರಮಾಣದ ಜನರಿಗೆ ಮಾತ್ರ ಈ ಒಂದು ಕೋರ್ಸಿಗೆ ಹೋಗ್ಲಿಕ್ಕೆ ಆಗೋದು. ಅದಾದ ಮೇಲೆ ಇಂಟರ್ನ್ಶಿಪ್ ಆಗ್ತದೆ. ಇಂಟರ್ನ್ಶಿಪ್ಪಲ್ಲಿ ಸಹ ಅವರಿಗೆ ತುಂಬ ಡ್ಯೂಟಿಗಳು 24 ಆಗಲಿ 36 ಗಂಟೆ ಆಗಲಿ ಡ್ಯೂಟಿಗಳು ಮಾಡಬೇಕಾಗ್ತದೆ. ಆಮೇಲೆ PGಗೆ ಸೀಟ್ ಪಡಿಲಿಕ್ಕೆ ಒಂದು ಸಾಹಸ ಮಾಡಬೇಕಾಗ್ತದೆ. ಅದಾದ ಮೇಲೆ PGಯಲ್ಲಿ 36 ಗಂಟೆ ಆಗಲಿ, ಕೆಲವರು ಹೇಳ್ತಾರೆ ವಾರ ಇಡೀ 24 ಅವರ್ಸ್ ಡ್ಯೂಟಿ ಇರುವಂತಹ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಇರುವ ಹಾಸ್ಪಿಟಲ್ಗಳು ಉಂಟು ಅಂತ. ಈಗ ನಾವು ತಿಳ್ಕೊಳ್ಬೇಕಾದದ್ದು ಒಂದೇ, ಇವರು ಡಾಕ್ಟರ್ಸ್ ಅಂದರೆ ಯಾರು? ಈ ಡಾಕ್ಟರ್ಸ್ ಅಂತ ಹೇಳುವಂಥದ್ದು ನಮ್ಮ ಸಮಾಜದ ಆರೋಗ್ಯವನ್ನು ನೋಡಿಕೊಳ್ಳುವಂಥವರು. ಅದರ ಅರ್ಥ ಎಲ್ಲರಿಗೂ ಬೇಕು ತಾನೆ. ನಾನೊಂದು ಆಯುರ್ವೇದ ಡಾಕ್ಟರ್ ಆಗಿ ನಾನು ಇದನ್ನು ಯಾಕೆ ಬೆಂಬಲಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಬರೇ ಒಬ್ಬರು ಡಾಕ್ಟರ್, ಲೇಡಿ ಡಾಕ್ಟರ್ ಮೇಲೆ ಆದ ಹಲ್ಲೆ ಅಲ್ಲ. ಅಷ್ಟು ಬರ್ಬರವಾಗಿ ಅವಳನ್ನು ಕೊಲೆ ಮಾಡಿದ್ದಾರೆ. ಅದರ ಅರ್ಥ ಏನು? ಒಂದು ಹಾಸ್ಪಿಟಲ್ನಲ್ಲಿ ಒಬ್ಬ ಲೇಡಿಯನ್ನು ಕೊಲೆ ಆಗ್ತದೆ ಅಂತಾದರೆ ಎಲ್ಲಿಯೂ ಒಂದು ವುಮೆನ್ ಅಂತ ಹೇಳೋದು, ಒಬ್ಬರು ಹೆಂಗಸರು ಅಂತ ಹೇಳೋದು ಸುರಕ್ಷಿತರಲ್ಲ ಅಂತ ಹೇಳುವಂಥ ಒಂದು ಮೆಸೇಜನ್ನು ಇದು ಕಳಿಸ್ತದೆ. ನಮ್ಮ ಸಮಾಜದಲ್ಲಿ ನಾವು ಎಲ್ಲ ವಿಷಯಕ್ಕೂ ಹೋರಾಡ್ತೇವೆ. ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಬೇಕು, ಟೈಗರನ್ನು ಸಂರಕ್ಷಣೆ ಮಾಡಬೇಕಂತ ಹೋರಾಡ್ತೇವೆ. ಹಾಗಂದರೆ ಈ ಲೇಡೀಸನ್ನು ಸಂರಕ್ಷಣೆ ಮಾಡಬೇಕು, ನಾವೊಂದು ಸುರಕ್ಷಿತ ಅಟ್ಮಾಸ್ಫಿಯರಲ್ಲಿ ಹುಡುಗಿಯರನ್ನು ಕಲೀಲಿಕ್ಕೆ ಬಿಡಬೇಕು ಅಥವಾ ಕೆಲಸ ಮಾಡಲಿಕ್ಕೆ ಬಿಡಬೇಕು ಅಂತ ಹೇಳುವಂಥ ಯೋಚನೆ ನಮ್ಮ ಸಮಾಜ ಯಾವಾಗ ಶುರು ಮಾಡೋದು? ಇನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಹುಡುಗಿಯರು ಕಾಲೇಜಿಗೆ ಹೋಗ್ತಾರೆ. ಈಗ ಸ್ವಲ್ಪ ಧೈರ್ಯ ಮಾಡಿ ಹೊರಗಿನ ದೇಶಕ್ಕೆ ಹೋಗ್ತಾರೆ. ನೋಡಿ, ಇದೆಲ್ಲ ಓದಿ ಎಷ್ಟೋ ವರ್ಷ ಓದಿ ಅವರ ಒಂದು ಜಾಣ್ಮೆಯನ್ನು ತೋರಿಸಿ ಮಾಡೋದಾದರೆ ಏನು? ಎಲ್ಲರಿಗೂ ಲಾಭ ಮಾಡೋದು ತಾನೆ. ಈಗ ಒಬ್ಬರು ಗೈನಕಾಲಜಿಸ್ಟ್ ಇಲ್ಲ ಅಂತ ಆದರೆ ಎಷ್ಟು ಜನರಿಗೆ ಇದರಲ್ಲಿ ನಷ್ಟ ಉಂಟು. ರಾತ್ರಿ ಗೈನಕಾಲಜಿಸ್ಟ್ ಬರುವುದಿಲ್ಲ ಅಂತ ಹೇಳಿದ ಕೂಡಲೇ ಗಲಾಟೆ ಆಗ್ತದೆ, ಅವರನ್ನು ಉಪದ್ರ ಕೊಡ್ತಾರೆ, ಒಂದು ಕಲ್ಲು ಹೊಡಿತಾರೆ ಹಾಸ್ಪಿಟಲ್. ಹಾಗಂತ ಒಬ್ಬರು ಗೈನಕಾಲಜಿಸ್ಟ್ ಒಂದು ರಾತ್ರಿ ಎದ್ದು ಬರಬೇಕು ಅಂತಾದರೆ ಅವರ ಮನೆಯಿಂದ ಹೊರಟು ಬಂದು ಹಾಸ್ಪಿಟ್ಲಲ್ಲಿ ಒಬ್ಬರೇ ಕೆಲಸ ಮಾಡ್ತಾ ಇರ್ತಾರೆ. ಎಷ್ಟೋ ಸಿಸ್ಟರ್ಸ್ ಕೆಲಸ ಮಾಡ್ತಾ ಇರ್ತಾರೆ, ಎಷ್ಟೋ ದಾದಿಯರು ಕೆಲಸ ಮಾಡ್ತಾ ಇರ್ತಾರೆ. ನೈಟ್ ಡ್ಯೂಟಿ ಮಾತ್ರ ಅಲ್ಲ, ಹಗಲು ಡ್ಯೂಟಿ ಸಮೇತ ಮಾಡುವಾಗ ಎಷ್ಟೋ ಜನರ ಮೇಲೆ ಹಲ್ಲೆ ನಡೀತದೆ. ನೋಡಿ, ಹಾಸ್ಪಿಟ್ಲ್ಗಳ ಮೇಲೆ ಗಲಾಟೆ ಆದರೆ, ಹಲ್ಲೆ ಆದರೆ ಏನಾಗ್ತದೆ? ಆಗ ಏನು ಹೇಳ್ತಾರೆ ಡಾಕ್ಟರ್ಸ್? ಸ್ವಲ್ಪ ಗಲಾಟೆ ಮಾಡಿ ನಮ್ಮ ಹತ್ರ ಸಾಧ್ಯ ಇಲ್ಲ, ನೀವು ಎಲ್ಲಾದರೂ ಹೋಗಿ ಅಂತ ಹೇಳ್ತಾರೆ. ಆಗ ನಷ್ಟ ಆಗೋದು ವಾಪಸ್ ಜನರಿಗೆ, ರೋಗಿಗಳಿಗೆ. ಈಗ ಪ್ರತಿಯೊಂದು ಸಮಾಜದ ಯಾರಿಗೂ ಸಹ ಯಾವ ಥರದ ತೊಂದರೆ ಆಗಬಾರ್ದು. ಆದರೆ ಡ್ಯೂಟಿ ಮೇಲೆ ಇರುವಂತಹ ಡಾಕ್ಟರ್ಸ್ ಮೇಲೆ ಹಲ್ಲೆ ಮಾಡಿದರೆ, ಡ್ಯೂಟಿ ಮೇಲೆ ಇರುವಂತಹ ಹೆಣ್ಣು ಮಕ್ಕಳನ್ನು ಉಪದ್ರ ಕೊಟ್ಟರೆ, ಇನ್ನು ಮುಂದೆ ಯಾರೂ ಹೆಣ್ಣು ಮಕ್ಕಳನ್ನು ಯಾವ ಡ್ಯೂಟಿಗೂ, ನೈಟ್ ಡ್ಯೂಟಿಗೂ ಒಪ್ಪದ ಹಾಗೆ ಇರುವಂತಹ ಒಂದು ಪರಿಸ್ಥಿತಿ ಬರ್ತದೆ. ಎಷ್ಟೋ ಜನ ನಾನು ಎಕ್ಸ್ರೇ ಮತ್ತು ಲ್ಯಾಬೆಲ್ಲ ಕಲಿಯುವವರು ಮಕ್ಕಳನ್ನು ಕೇಳ್ತೀನಿ, ಕೆಲಸಕ್ಕೆ ಹೋಗ್ತೀರಾ ಅಂತ. ಆಗ ಅವ್ರು ಏನು ಹೇಳ್ತಾರೆ ಅಂದರೆ, ಅಯ್ಯೋ ಬೇಡ, ಹಾಸ್ಪಿಟ್ಲೆಲ್ಲ ನೈಟ್ ಡ್ಯೂಟಿ ಹಾಕ್ತಾರೆ ಅಂತ ಹೇಳಿ. ಅಂದರೆ ಅಷ್ಟು ಹೆದರಿಕೆ ಇದೆ. ಒಂದು ನೈಟ್ ಡ್ಯೂಟಿ ಅಂತ ಹೇಳಿದರೆ ನಮಗೆ ನಾವು ಸೇಫ್ ಅಲ್ಲ, ಏನೇ ಯಾವ ಹಾಸ್ಪಿಟ್ಲ್ ಆದರೂ ನಾವು ಸೇಫ್ ಅಲ್ಲ ಅಂತ ಹೇಳುವಂಥ ಒಂದು ಮನಸ್ಥಿತಿ ಇದೆ. ಇದರಿಂದಾಗಿ ಅಂತ ನಷ್ಟ ಯಾರಿಗೆ? ಸಮಾಜಕ್ಕೆ ತಾನೇ. ಅದರ ಅರ್ಥ ಈಗ ಅಲ್ಲಿ ಎಲ್ಲೋ ಆಯಿತು ಅಂತ ಹೇಳಿ ನಮ್ಮ ಮಕ್ಕಳು ಸೇಫ್ ಇದ್ದಾರಾ ಅಂತ ನಾವು ಯೋಚನೆ ಮಾಡೋದು ಬೇಡವಾ? ನಾವೊಂದು ಸೇಫ್ ಝೋನನ್ನು ಸೃಷ್ಟಿ ಮಾಡೋದೇ ಬೇಡವಾ? ನಾಳೆ ಒಂದು ಸಣ್ಣ ಹುಡುಗಿಯಾದರೂ ಒಂದು ಅವಳ ಕಲೆ ಪ್ರದರ್ಶನ, ಒಂದು ಡ್ಯಾನ್ಸ್ ಪ್ರದರ್ಶನ ಆಗಲಿ, ಒಂದು ಕಡೆ ಹೋಗಿ ಕಲಿಬೇಕು ಅಂತ ಆಗುವಂಥದ್ದು, ಒಂದು ಸಣ್ಣ ಕಲೆಯನ್ನು ಸಹ ನಾವು ಪ್ರೋತ್ಸಾಹ ಮಾಡಬೇಕಾದ್ರೂ ಆ ಹುಡುಗಿ ಸೇಫ್ ಇದ್ದಾಳ, ಅವಳು ಕ್ಲಾಸಿಗೆ ಹೋಗುವಾಗ ಸೇಫ್ ಇದ್ದಾಳ, ಮನೆಯಿಂದ ಕ್ಲಾಸಿಗೆ ತಲುಪುವಾಗ ಸೇಫ್ ಇದ್ದಾಳ ಅಂತ ಹೇಳುವಂಥ ಒಂದು ವಿಷಯ ಯಾವಾಗಲೂ ಒಂದು ಕ್ವಶನ್ ಮಾರ್ಕೆ.
ಒಬ್ಬರು ಮಕ್ಕಳನ್ನು ಹಾಸ್ಟೆಲ್ಗೆ ಕಳಿಸಿದರೆ ಅಲ್ಲಿಯೂ ಅಪ್ಪ ಅಮ್ಮ ಯಾವಾಗಲೂ ಭಯ ಪಡ್ತಾ ಇರ್ತಾರೆ, ರಾತ್ರಿ ಬಸ್ಸಲ್ಲಿ ಬರಬೇಡ. ಅದರ ಅರ್ಥ ಏನು ಅಂದರೆ, ನಮ್ಮ ಭಾರತ ದೇಶದಲ್ಲಿ ನಾವು ಒಂದು ಸೇಫ್ಟಿ ಅಂತ ಹೇಳುವಂಥ ಒಂದು ಝೋನ್ ಮಾಡಬೇಕು. ಹೆಂಗಸರಿಗಾಗಲಿ ಹುಡುಗಿಯರಿಗಾಗಲಿ ಫ್ರೀಯಾಗಿ ನಾವು ಬೇಕಾದ ಕೆಲಸ ಮಾಡುವಂಥದ್ದು. ಈಗ ಪೊಲೀಸ್ ಅವರಿದ್ದಾರೆ, ಎಷ್ಟೋ ಕಿರುಕುಳಗಳು ಎಷ್ಟೋ ದೊಡ್ಡ ದೊಡ್ಡ ಆಫೀಸರ್ಗಳ ಮೇಲೆ ನಡೀತದೆ. ಅದರ ಅರ್ಥ ಹ್ಯಾರಾಸ್ಮೆಂಟ್ ಆಗಲಿ ಅಥವಾ ಈ ಥರದ ಇದು ಸಮಾಜಕ್ಕೆ ಒಂದು ಪೂರಕವಾದ ವಿಷಯ ಅಲ್ಲ. ಆದ ಕಾರಣ ಈ ಒಂದು ಪ್ರದರ್ಶನ ಮಾಡುವಾಗ IMA ಅವರು ಕೇಳಿದ್ದಾದರೆ ಏನು, ಒಂದು ಸೇಫ್ ಝೋನ್. ಈ ಥರದ ಕೊಲೆ ಆಗುವಾಗ ಅದನ್ನು ಇಮಿಡಿಯೇಟ್ ಆಗಿ ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಇದು ಮಾಡಿ ಆ ಕಲ್ಪ್ರಿಟ್ಸನ್ನು ಯಾರಂಥ ಹೇಯ ಕೃತ್ಯ ಮಾಡಿದ್ದಾರೆ ಅವರನ್ನು ಪನಿಷ್ ಮಾಡಬೇಕು ಅಂತ ಇದರಲ್ಲಿ ಕೇಳೋದ್ರಲ್ಲಿ ಮನುಷ್ಯತ್ವದ ಇದನ್ನು ಕಾಣಿಸ್ತಾರೆ ಹೊರತು ಬೇರೆ ಏನೂ ಅಲ್ಲ. ಕಲ್ಕತ್ತಾದಲ್ಲಿ ಆದರೆ ನಮಗೇನು ಅಂತ ಹೇಳುವಂಥದ್ದು ಯಾರು ಕೂತ್ಕೊಳ್ಳಿಲ್ಲ. ಅದಕ್ಕೆ ನಾನು ಖಂಡಿತವಾಗಿ ಆರ್ಗನೈಸೇಷನ್ಗಳಿಗೆ ಖಂಡಿತವಾಗಿ ಎಕ್ಸ್ಟ್ರಾ ರೆಸ್ಪೆಕ್ಟನ್ನು ಕೊಡ್ತೇನೆ. ಯಾಕಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳ ಸೇಫ್ಟಿ ತುಂಬ ಇಂಪಾರ್ಟೆಂಟು. ಪ್ರತಿಯೊಂದು ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗಬೇಕು, ಓದಬೇಕು, ಅವರ ಜಾಣ್ಮೆಯನ್ನು ಪ್ರದರ್ಶನ ಮಾಡಬೇಕು, ಸಮಾಜಕ್ಕೆ ಒಂದು ಉಪಕಾರ ಆಗಬೇಕು ಅಂತ ಹೇಳುವ ಒಂದು ದೃಷ್ಟಿ ಇದ್ದರೆ ಪ್ರತಿಯೊಬ್ಬರು ಮನುಷ್ಯರು ಇದಕ್ಕೆ ಸೇರಿಕೊಂಡು ಲೇಡೀಸಿಗೆ ವರ್ಕಿಂಗ್ ಫೋರ್ಸಲ್ಲಿ ಒಂದು ಸೇಫ್ಟಿ ಝೋನ್ ಮಾಡಬೇಕು ಅಂತ ಹೇಳುವಂತಹ ಒಂದು ಮನಸ್ಥಿತಿಯನ್ನು ಡೆವಲಪ್ ಮಾಡಬೇಕು. ಈ ಮನಸ್ಥಿತಿ ಅಂತ ಹೇಳೋದು ನಮ್ಮ ಸಮಾಜವನ್ನು ಒಂದು ಮನುಷ್ಯತ್ವದ ಕಡೆ ತಗೊಂಡು ಹೋಗುವಂಥ ಒಂದು ಪ್ರಯತ್ನ ಅಷ್ಟೇ. ಇದು ನನ್ನದು ಒಂದು ಸಣ್ಣ ಪ್ರಯತ್ನ. ನಾನು ಆಯುರ್ವೇದ ಡಾಕ್ಟರ್ ಆಗಿ ನಾವು ಎಷ್ಟೋ ಕಷ್ಟಪಟ್ಟಿದ್ದೇವೆ. ಕಾಲೇಜುಗಳಲ್ಲಿ ಹೆದರಿ ಹಾಸ್ಪಿಟಲ್ಗಳಲ್ಲಿ ಡ್ಯೂಟಿ ಮಾಡಿದ ದಿನಗಳುಂಟು. ಆದರೆ ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳಿಗೂ ಈ ಥರದ ಕಲ್ಕತ್ತಾದಲ್ಲಿ ಆದದ್ದಾಗಲಿ, ವಂದನಾ ದಾಸ್ ಅಂತ ಹೇಳುವವರು ಒಬ್ಬರು ಡ್ಯೂಟಿಯಲ್ಲಿರುವಾಗ ಕೊಲೆ ಆದದ್ದಾಗಲಿ, ಅಂತಹ ಒಂದು ಪರಿಸ್ಥಿತಿ ಯಾವ ಹೆಣ್ಣು ಮಗಳಿಗೂ ಬರಬಾರ್ದು, ಯಾವ ಜನರಿಗೂ ಬರಬಾರ್ದು. ಹಾಗೆ ಇರುವ ಒಂದು ಪ್ರಾರ್ಥನೆ ಮಾಡಿ ನಾನು ಈ ವಿಡಿಯೋವನ್ನು ಪ್ರತಿಯೊಬ್ಬರು ಶೇರ್ ಮಾಡಿ ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ಪ್ರತಿಯೊಬ್ಬರು ಮನೇಲಿ ಹೆಣ್ಣು ಮಕ್ಕಳಿದ್ದಾರೆ, ಎಲ್ಲರ ಸೇಫ್ಟಿ ಸಹ ಮುಖ್ಯ. ಈ ವಿಷಯವನ್ನು ನಾವೊಂದು ಒಗ್ಗಟ್ಟಾಗಿ ಯುನಿಟಿಯಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳ ಹಾಗೆ ಪ್ರತಿಯೊಬ್ಬರು ಮನೆಯ ಹೆಣ್ಣು ಮಕ್ಕಳು ಅಂತ ಹೇಳುವ ಒಂದು ಸೇಫ್ಟಿ ಝೋನ್, ಕೈ ಹಿಡಿದು ಹೇಗೆ ನಾವು ರಕ್ಷಿಸ್ತೇವೆ ಅದೇ ಥರ ನಮ್ಮ ಸಮಾಜದ ಎಲ್ಲ ಹೆಣ್ಣು ಮಕ್ಕಳನ್ನು ನಾವು ರಕ್ಷಿಸಬೇಕು ಅಂತ ಹೇಳುವ ಮನಸ್ಥಿತಿಯನ್ನು ನಾವು ತರಬೇಕು. ಅದು ಮಾತ್ರ ಒಂದು ಮನುಷ್ಯತ್ವಯುಕ್ತ ಒಂದು ಸಮಾಜವಾಗಿ ಒಂದು ಪರಿವರ್ತನೆ ಮಾಡಲಿಕ್ಕೆ ಇಷ್ಟು ನಾವು ಡೆವಲಪ್ ಆಗಿದ್ದೇವೆ. ಈ ಒಂದು ವಿಷಯದಲ್ಲಿ ನಾವು ಖಂಡಿತವಾಗಿಯೂ ಒಗ್ಗೂಡಿಕೊಂಡು ಎಲ್ಲ ಹೆಂಗಸರು, ನಮ್ಮ ಮನೆಯ ಹೆಂಗಸರು ಹಾಗೆ ಇರುವಂಥ ಒಬ್ಬರು ತಾಯಿ, ಒಬ್ಬರು ತಂಗಿ, ಖಂಡಿತವಾಗಿಯೂ ಅವರು ಮಗಳು ಖಂಡಿತವಾಗಿಯೂ ಒಂದು ರಕ್ಷಣೆ ಪಡಲೇಬೇಕು. ಅವರು ಎನಿ ಟೈಮ್ ಪ್ರತಿಯೊಬ್ಬರು ಈ ಒಂದು ವಿಷಯಕ್ಕೆ ನಾವು ರೆಡಿ ಇದ್ದೇವೆ, ರಕ್ಷಣೆಯನ್ನು ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳುವಂಥ ಒಂದು ಮೆಸೇಜನ್ನು ಪ್ರತಿಯೊಬ್ಬರು ವಿಡಿಯೋಗಳನ್ನು ಮಾಡಿ ಈ ವಿಷಯವಾಗಿ. ಆಗ ಈ ವಿಷಯ ಈಗ ಮುಂಚೆ ಡೌರಿ ಡೆತ್ ಅಂತಿರಲಿಲ್ಲ, ಅದೆಲ್ಲ ಕಡಿಮೆ ಆಗಲಿಲ್ಲ. ಸೀಮೆಣ್ಣೆ ಸುರ್ಕೊಂಡು ಎಷ್ಟು ಹೆಂಗಸರು ಸಾಯ್ತಿದ್ರು. ಅದಕ್ಕಿಂತ ಮುಂಚೆ ಸತಿ ಅಂತ ಸಿಸ್ಟಮ್ ಇತ್ತು ನೋಡಿ. ಅಮಾನವೀಯ ಅಂತ ಹೇಳುವಂಥ ಒಂದು ಸಿಸ್ಟಮನ್ನು ಪ್ರತಿಯೊಬ್ಬರು ಇದರ ಪ್ರದರ್ಶನ ಮಾಡಿ ಒಂದು ಸಮಾಜಕ್ಕೆ ಒಂದು ಮೆಸೇಜನ್ನು ಕಳಿಸಿ ಅದನ್ನೆಲ್ಲ ನಿಲ್ಲಿಸಿದ್ದೇವೆ ಅಲ್ವಾ. ಅದೇ ಥರ ನಾವು ವುಮೆನ್ ಸೇಫ್ಟಿಯನ್ನು ಸಹ ಸ್ವಲ್ಪ ಮುಂದೆ ಒಂದೊಂದು ಸ್ಟೆಪ್ ಆಗಿ ನಾವು ಮುಂದೆ ತಗೊಂಡು ಹೋಗಿ ಖಂಡಿತವಾಗಿ ಇದನ್ನು ಸಾಧಿಸ್ಲಿಕ್ಕೆ ಆಗ್ತದೆ. ಹೇಗೆ ನಾವು ಪೋಲಿಯೋವನ್ನು ನಿಯಂತ್ರಣ ಮಾಡಿದ್ದೇವೆ ಅದೇ ಥರದ ಒಂದು ಕಾಯಿಲೆ ಇದು, ಅದೇ ಥರ ಅಂತ ಎಣಿಸಿ ನಾವು ಈ ಒಂದು ವಿಷಯಕ್ಕೆ ಕೈ ಜೋಡಿಸಿ ನಾವು ವುಮೆನ್ ಇನ್ ಡ್ಯೂಟಿ, ಯಾವುದೇ ಡ್ಯೂಟಿ ಮಾಡ್ತಾ ಇದ್ದಾರೆ ಅವರಿಗೊಂದು ಸೇಫ್ಟಿ ಝೋನನ್ನು ಕಲ್ಪಿಸುವ. ಆಗ ಅವರಿಗೆ ಕೆಲಸ ಮಾಡಲಿಕ್ಕೆ, ಸಮಾಧಾನವಾಗಿ ಕೆಲಸ ಮಾಡಲಿಕ್ಕೆ, ಪ್ರತಿಯೊಬ್ಬರ ರೋಗಿಗೂ ಒಂದು ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಅವರಿಗೆ ನಾವು ಸಹಾಯ ಮಾಡುವ. ಥ್ಯಾಂಕ್ ಯು ವೆರಿ ಮಚ್.